ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಹೇಗಿದೆ ವಾತಾವರಣ? ಎಲ್ಲರೂ ನೋಡ್ತಾ ಇದ್ದೀರಾ. ಈಗ ನಮ್ಮ ಮುಳಬಾಗಿಲಿನಲ್ಲಿ ಈ ಬಾಕುಂಗ್ ಎಂಬ ಚಂಡಮಾರುತದಿಂದ ವಾತಾವರಣ ಬದಲಾವಣೆ ಆಗಿದೆ. ನೋಡ್ಬೋದು, ಈಗ ಬೆಳಗ್ಗೆಯಿಂದ ಚಳಿ ಯಾವ ರೀತಿ ಇದೆ ಮತ್ತು ನೀವು ನೋಡ್ತಾ ಇದ್ದೀರಾ, ಮನೆ ಬಿಟ್ಟು ಆಚೆ ಬರೋಕ್ಕಾಗ್ತಾ ಇಲ್ಲ ಜನರು. ಯಾವ ರೀತಿ ವಾತಾವರಣ ಇದೆ ಅಂತ ಗೊತ್ತಿದೆ. ಅದಕ್ಕೆ ನಾನು ಇವತ್ತಿನ ಅಪ್ಡೇಟ್ ಕೊಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಹೇಗಿರಬೇಕು, ಮಕ್ಕಳಿಗೆ ಯಾವ ರೀತಿ ನೀವು ಮನೆಯಲ್ಲಿ ನೋಡ್ಕೋಬೇಕು ಅಂತ ನಿಮಗೆ ಗೊತ್ತಿದೆ. ವಿಶೇಷವಾಗಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ, ಮನೆಯಲ್ಲಿ ಇರುವ ಹಿರಿಯರು ಮತ್ತು ಮಕ್ಕಳಿಗೆ ಜೋಪಾನವಾಗಿ ನೋಡ್ಕೋಬೇಕು. ಯಾಕಂದರೆ ಈ ವಾತಾವರಣದಿಂದ ಕಾಯಿಲೆಗಳು ಮತ್ತು ವಿಶೇಷವಾಗಿ ಈ ಚಳಿಯಿಂದ ವಿವಿಧ ರೀತಿಯ ಒಂದು ಮಕ್ಕಳಿಗೆ ಮತ್ತು ಹಿರಿಯರಿಗೆ ಅನಾಹುತಗಳು ಆಗುವ ಸಂಭವಗಳು ಇರುತ್ತದೆ. ಅದಕ್ಕೆ ಎಲ್ಲರೂ ಕಡ್ಡಾಯವಾಗಿ ಮನೆಯಲ್ಲಿರುವ ಹಿರಿಯರು ಮತ್ತು ಮಕ್ಕಳಿಗೆ ನೀವು ಕಾಪಾಡ್ಕೋಬೇಕು. ಯಾಕಂದರೆ ನೋಡಿ ವಾತಾವರಣ ಯಾವ ರೀತಿ ಇದೆ ಅಂತ. ಹ್ಯುಮಿಡಿಟಿ 75% ಅಂತ ತೋರಿಸ್ತಾ ಇದೆ. ಈ ಬಾಕುಂಗ್ ಎಂಬ ಚಂಡಮಾರುತ ಈ ಆಂಧ್ರ ಪ್ರದೇಶದಲ್ಲಿ ಸಮುದ್ರದಲ್ಲಿ ಬಂದಿರೋದ್ರಿಂದ ಈ ರೀತಿ ನಮಗೆ ವಾತಾವರಣ ಬದಲಾಗಿದೆ. ಅದಕ್ಕೆ ಎಲ್ಲರೂ ಜೋಪಾನವಾಗಿ ನಿಮ್ಮ ಮನೆಗಳಲ್ಲಿ ಮತ್ತು ಯಾವ ರೀತಿ ಇರಬೇಕು ಅಂತ ನೀವು ಸೇಫ್ಟಿ ಮೆಷರ್ಸ್, ಪ್ರಿಕಾಷನರಿ ಮೆಷರ್ಸ್ ತಗೊಂಡು ಇರಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮ್ಮ ಮುಳಬಾಗಿಲಿನ ಬೆಟ್ಟ ಕಾಣಿಸ್ತಾನೆ ಇಲ್ಲ. ಈಗ ಇರುವ ಈ ವಾತಾವರಣಕ್ಕೆ ನಮ್ಮ ಮುಳಬಾಗಿಲಿನ ಬೆಟ್ಟ ಎಲ್ಲಿದೆ ಅಂತ ಹುಡುಕ್ಬೇಕಾಗಿದೆ. ನೋಡಿ, ಎಲ್ಲರೂ ಈಗ ಮನೆಯಿಂದ ಆಚೆ ಬರ್ತಾ ಇಲ್ಲ. ಯಾರಿಗೂ ವ್ಯಾಪಾರದಲ್ಲಿ ಕೂಡ ಏರುಪೇರು, ಆರಾಮಾಗಿ ಮನೆಯಲ್ಲಿರ್ತಾರೆ. ಈಗ ಮನೆಯಿಂದ ಆಚೆ ಬರಬೇಕಂದ್ರೆ ಈ ವಾತಾವರಣದಲ್ಲೂ ಆಗಲ್ಲ. ಈ ಬೆಳಗ್ಗೆ ಎದ್ದು ಹೋಗಬೇಕು, ಮಕ್ಕಳು ಸ್ಕೂಲ್ಗೆ ಹೋಗಬೇಕು. ಸ್ಕೂಲ್ಗೆ ಹೋಗೋಕ್ಕೆ ಇದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಪ್ರಿಕಾಷನರಿ ಮೆಷರ್ಸ್ ತಗೊಂಡು ಮಕ್ಕಳಿಗೆ ಕಳಿಸಿ ಮತ್ತು ವಿಶೇಷವಾಗಿ ಹಿರಿಯರಿಗೆ ನೀವು ಕಾಪಾಡ್ಕೋಬೇಕು. ಯಾಕಂದರೆ ಇಂಥ ಟೈಮಲ್ಲಿ ಸಿವಿಯರ್ ಪ್ರಾಬ್ಲಮ್ಸ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ. ಈ ರೀತಿ ಬೇರೆ ಬೇರೆ ರೀತಿಯ ಒಂದು ಸಡನ್ ಆಗಿ ಆಗೋ ಚಾನ್ಸಸ್ ಇದು. ಅದಕ್ಕೆ ನೀವು ನಿಮ್ಮ ಹಿರಿಯರಿಗೆ ಅವರಿಗೆ ಕಾಪಾಡ್ಕೋಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ.